ಮೊದಲ ಸಂಕಲನಾತ್ಮಕ ಮೌಲ್ಯಮಾಪನ ಅಂದರೆ SA1 ಪರೀಕ್ಷೆ 8ನೇ ತರಗತಿಯಲ್ಲಿ ಪ್ರಥಮ ಭಾಷೆ ಕನ್ನಡದಲ್ಲಿ ಒಂದು 40 ಅಂಕಗಳ ಕ್ವಶನ್ ಪೇಪರನ್ನು ಮಾದರಿ ಉತ್ತರಗಳ ಸಹಿತ ಪೋಸ್ಟ್ ಮಾಡ್ತಾ ಇದ್ದೀನಿ. 8ರಲ್ಲಿ ಆಲ್ರೆಡಿ ಹಿಂದಿಯನ್ನು ಹಾಕಿದ್ದೀನಿ. ಸೊ ಯಾರೆಲ್ಲ ನೋಡಿಲ್ಲ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಉಳಿದ ಎಲ್ಲ ವಿಷಯಗಳ ಲಿಂಕನ್ನು ಕೊಡ್ತಾ ಹೋಗ್ತೀನಿ, ತಪ್ಪದೇ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಫಸ್ಟ್ ಮೇನ್ಸಲ್ಲಿ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ. ಸರಿ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆದ್ರೆ ಅಂಕಗಳು ಸಿಗ್ತವೆ. 4 ಪ್ರಶ್ನೆ, ತಲಾ ಒಂದಕ್ಕೆ 1 ಅಂಕ, ಒಟ್ಟು 4 ಅಂಕ. ಪ್ರಶ್ನೆ 1, ಕನ್ನಡ ವರ್ಣಮಾಲೆಯಲ್ಲಿರುವ ಸ್ವರಾಕ್ಷರಗಳ ಸಂಖ್ಯೆ ಕೇಳಿದ್ದಾರೆ. ಆಯ್ಕೆ ಈ 13 ಸರಿ ಇದೆ. ಪ್ರಶ್ನೆ 2, ಇವುಗಳಲ್ಲಿ ಸಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆಯಾದ ಪದ ಇದು ಅಂತ ಕೇಳಿದ್ದಾರೆ. ಆಪ್ಷನ್ ಆ ಸಿದ್ಧ ಅನ್ನೋದು ಸರಿಯಾದ ಉತ್ತರ. ಪ್ರಶ್ನೆ 3, ವಿದ್ವಾಂಸ ಪದ ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಅಂತ ಇದೆ. ಆಯ್ಕೆ ಈ ಅನ್ವರ್ಥನಾಮ ಸರಿಯಾದ ಉತ್ತರ. ಪ್ರಶ್ನೆ 4, ಪತಿಯೊಡನೆ ಪದದಲ್ಲಿ ಆಗಿರೋ ಸಂಧಿ ಅಂತ ಕೇಳಿದ್ದಾರೆ. ಅದು ಯಕಾರಾಗಮ, ಸೊ ಅಂದರೆ ಆ ಆಗಮ ಸಂಧಿ ಅನ್ನೋದು ಉತ್ತರ ಆಗ್ತದೆ. ಮುಖ್ಯ ಪ್ರಶ್ನೆ 2ರಲ್ಲಿ ಸಂಬಂಧೀಕರಣಕ್ಕೆ ಸಂಬಂಧಪಟ್ಟಂತೆ ವ್ಯಾಕರಣ ವಿಭಾಗದ 4 ಪ್ರಶ್ನೆಗಳಿದ್ದಾವೆ. ಸರಿ ಉತ್ತರಕ್ಕೆ ತಲಾ 1 ಅಂಕ. ಪ್ರಶ್ನೆ 5, ರಾಜ, ರಾಜರು, ಅನ್ನ ಡ್ಯಾಶ್ ಅಂತ ಇದೆ, ಅನ್ನಂದಿರು ಅಂತ ಉತ್ತರ ಆಗಬೇಕು. 6ನೇ ಪ್ರಶ್ನೆ, ರಾಹುಲ ಪುಲ್ಲಿಂಗ ಪದ ಆದರೆ ಯಶೋಧರೆ ಡ್ಯಾಶ್ ಕೇಳಿದ್ದಾರೆ, ಅದು ಸ್ತ್ರೀಲಿಂಗ ಪದ. ಪ್ರಶ್ನೆ 7, ಮಾತಾಪಿತರನ್ನು ದ್ವಿತೀಯ ವಿಭಕ್ತಿಯಾದರೆ ಬೆಲ್ಲದಲ್ಲಿ ಅಂತ ಕೇಳಿದ್ದಾರೆ, ಇದು ಸಪ್ತಮಿ ವಿಭಕ್ತಿ ಅಂತಕ್ಕಂಥದ್ದು ಉತ್ತರ. ಪ್ರಶ್ನೆ 2, ನೆಗ್ರೋದ ಅಂತ ಆಲದ ಮರ ಪದದ ಅರ್ಥ ಆದರೆ ಉಡುರಾಜ ಕೇಳಿದ್ದಾರೆ. ಸೊ ಉಡುರಾಜ ಅಂದರೆ ಚಂದ್ರ ನಕ್ಷಾದ್ರಿಪತಿ ಅಂತಕ್ಕಂಥದ್ದು ಉತ್ತರ ಬರ್ತದೆ. ಪ್ರಶ್ನೆ 3, ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರಲಿಕ್ಕೆ 7 ಪ್ರಶ್ನೆಗಳಿದ್ದಾವೆ. ಸರಿಯಾದ ಉತ್ತರಕ್ಕೆ 1 ಅಂಕ, ಒಟ್ಟು 7 ಅಂಕ. ಪ್ರಶ್ನೆ 9, DVG ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಯಾರು? ಸೊ ಮುಖ್ಯವಾಗಿ ಉತ್ತರ ಅಜ್ಜಿ ಅಂದರೆ ತಾಯಿಯ ತಾಯಿ ಸಾಕಮ್ಮ ಮತ್ತು ಸೋದರ ಮಾವ ತಿಮ್ಮಪ್ಪ. ಪ್ರಶ್ನೆ 10, ಮನೆಗೆ ಬಂದವರನ್ನ ಹೇಗೆ ಸತ್ಕರಿಸುವ ಸಂಪ್ರದಾಯ ನಮ್ಮಲ್ಲಿದೆ? ಮನೆಗೆ ಬಂದವರಿಗೆ ಮೊದಲು ಕುಡಿಯಲು ನೀರನ್ನು ಕೊಟ್ಟು ಸತ್ಕರಿಸುವ ಸಂಪ್ರದಾಯ ನಮ್ಮಲ್ಲಿ ಇದೆ. 11ನೇ ಪ್ರಶ್ನೆ, ರಾಷ್ಟ್ರಕವಿ ಗೋವಿಂದ ಪೈ ಅವರ ಪ್ರಕಾರ ನಮ್ಮನ್ನು ಆಳುವವಳು ಯಾರು ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಬರ್ತದೆ ಕನ್ನಡ ತಾಯಿ. ಪ್ರಶ್ನೆ 12, ನಮ್ಮ ಧ್ವಜವನ್ನು ಎತ್ತಿ ಹಿಡಿದವರು ಯಾರು ಅಂತ ಕೇಳಿದರೆ ಉತ್ತರ ಯೋಧರು. 13ನೇ ಪ್ರಶ್ನೆ, ಕವಿ ಪುರಂದರದಾಸರ ಕಾಲ ಮತ್ತು ಸ್ಥಳ ತಿಳಿಸಿ ಕೇಳಿದ್ದಾರೆ. ಕಾಲ ಕ್ರಿಸ್ತಶಕ ಸುಮಾರು 1480, ಸ್ಥಳ ಮಹಾರಾಷ್ಟ್ರದ ಪುರಂದರಗಡ. ಪ್ರಶ್ನೆ 14, ನಿಜವಾದ ಬಂಧು ಯಾರು ಅಂತ ಇದೆ. ಹಿತವನ್ನು ಉಂಟು ಮಾಡುವವನೇ ನಿಜವಾದ ಬಂಧು. ಪ್ರಶ್ನೆ 15, ಹಿಯಾನ್ ಸಾಂಗ್ ಭರತಖಂಡಕ್ಕೆ ಏಕೆ ಬಂದನು ಅಂತ ಕೇಳಿದ್ದಾರೆ. ಜ್ಞಾನಾರ್ಜನೆಗಾಗಿ ಮತ್ತು ವಿವೇಕ ಸಾಧನೆಗಾಗಿ ಬಂದನು ಅನ್ನೋದು ಉತ್ತರ. ಇನ್ನು ಪ್ರಶ್ನೆ 5ರಲ್ಲಿ ಕೆಳಗಿನ ಪ್ರಶ್ನೆಗಳನ್ನು 2, 3, 4 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. 5 ಪ್ರಶ್ನೆಗಳಿದ್ದಾವೆ, ತಲಾ ಒಂದಕ್ಕೆ 2 ಅಂಕ, ಒಟ್ಟು 10 ಅಂಕ. 16ನೇ ಪ್ರಶ್ನೆ, DVG ಅವರು ಏಕೆ ಸಂಭಾವನೆಯನ್ನ ಪಡೆಯಲಿಲ್ಲ ಅಂತ ಕೇಳಿದ್ದಾರೆ. ಉತ್ತರ, ಯುವ ಪತ್ರಕರ್ತರಾದ DVG ಅವರು ವಿಶ್ವೇಶ್ವರಯ್ಯ ಅವರ ಅನೇಕ ಕೆಲಸಗಳನ್ನು ಮಾಡಿಕೊಟ್ಟಿದ್ದರು ಹಾಗೂ ದಸರಾ ಉತ್ಸವದ ವಿಶೇಷ ವರದಿಯನ್ನ ಮಾಡಿದ್ದರು. ಅದಕ್ಕಾಗಿ ಅವರು ಸಂಭಾವನೆ ಕೊಡಲು ಹೋದಾಗ DVG ಒಪ್ಪಲಿಲ್ಲ, ಏಕೆಂದರೆ ಇದು ರಾಜ್ಯದ ಕೆಲಸ. ಅಲ್ಲದೆ ವಿಶ್ವೇಶ್ವರಯ್ಯ ಅಂತ ಮಹಾನ್ ವ್ಯಕ್ತಿ, ಅವರ ಜೊತೆ ವ್ಯವಹರಿಸಿದ್ದೇ ತಮಗೊಂದು ಹೆಮ್ಮೆ. ಹಾಗಿರುವಾಗ ಅದಕ್ಕೆ ಸಂಭಾವನೆಯೇ ಎಂದಿಗೂ ಕೂಡದು ಎನ್ನುವುದು DVG ಅವರ ತರ್ಕವಾಗಿತ್ತು. ಹಾಗಾಗಿ ಅವರು ಸಂಭಾವನೆಯನ್ನ ಪಡೆಯಲಿಲ್ಲ. ಪ್ರಶ್ನೆ 17, ಲೇಖಕಿ ನೇಮಿಚಂದ್ರ ಅವರ ಪ್ರಕಾರ ನಾಗರಿಕತೆಯ ದೊಡ್ಡ ಅನಾಹುತಗಳಾಗಿ ಕಾಣಿಸುತ್ತಿರುವ ಆಚರಣೆಗಳು ಯಾವುವು? ಉತ್ತರ, ಲೇಖಕಿ ನೇಮಿಚಂದ್ರ ಅವರ ಪ್ರಕಾರ ಕೊಳ್ಳುಬಾಕತನ, ಲಾಭಕೋರತನದ ರೋಗಗಳು ಸಾಂಕ್ರಾಮಿಕವಾಗಿ ಎಲ್ಲ ನೆಲದಲ್ಲೂ ಹರಡಿ ಭಾರತಕ್ಕೂ ಲಗ್ಗೆ ಇಟ್ಟಿವೆ. ಮದರ್ಸ್ ಡೇ, ಫಾದರ್ಸ್ ಡೇ, ವ್ಯಾಲೆಂಟೈನ್ ಡೇ ಆಚರಿಸೋದು ನಾಗರಿಕತೆಯ ದೊಡ್ಡ ಅನಾಹುತಗಳಾಗಿ ಕಾಣಿಸಿಕೊಳ್ಳುತ್ತಿವೆ. ಇವು ಉಕ್ಕಿದ ಪ್ರೀತಿಯ ದ್ಯೋತಕವಲ್ಲ, ಗಿಫ್ಟ್ ಗ್ರೀಟಿಂಗ್ ಕಾರ್ಡ್ ಮಾರುವ ಹೊಸ ಹುನ್ನಾರುಗಳು ಎಂದು ಸರ್ವರಿಗೂ ವೇದ್ಯವಾಗಿರುವ ಅಂಶಗಳು ಆಗಿದ್ದಾವೆ. ಪ್ರಶ್ನೆ 18, ಕವಿ ಗೋವಿಂದ ಪೈ ಅವರ ಪ್ರಕಾರ ಕನ್ನಡದ ಕವಿಶ್ರೇಷ್ಠರ ಹಿರಿಮೆ ಏನು? ಉತ್ತರ, ಕನ್ನಡದ ಕವಿ ಆದಿಕವಿ ಪಂಪ, ಕವಿ ಚಕ್ರವರ್ತಿ ರನ್ನ, ಕವಿ ಚೂತವನ ಚೈತ್ರನಾದ ಲಕ್ಷ್ಮೀಶ, ಕವಿರತ್ನ ಜನ್ನ, ಷಡಕ್ಷರಿ ಮುದ್ದನ್ನ ಮೊದಲಾದವರು ಮಹಾಕಾವ್ಯಗಳನ್ನು ರಚಿಸಿದ್ದಾರೆ.
ದಾಸಶ್ರೇಷ್ಠರಾದ ಪುರಂದರದಾಸರು ಮೊದಲಾದವರು ಭಕ್ತಿ ಪ್ರಧಾನವಾದ ಕೀರ್ತನೆಗಳನ್ನು ರಚಿಸಿದ್ದಾರೆ. ವಿದ್ಯಾರಣ್ಯ ಮಹರ್ಷಿಗಳು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಪ್ರೇರಕ ಶಕ್ತಿಯಾಗಿದ್ದಾರೆ. ಹೀಗೆ ಕನ್ನಡದ ಈ ಶ್ರೇಷ್ಠ ಕವಿಗಳು ಹಾಗೂ ಸಂತರು ಕನ್ನಡ ತಾಯಿಯ ಬಸಿರ ಹೊನ್ನಗನಿಯಾಗಿದ್ದಾರೆ ಅಂತ ಉತ್ತರ. ಪ್ರಶ್ನೆ 19, ಕವಿ ದಿನಕರ ದೇಸಾಯಿ ಅವರ ಪ್ರಕಾರ ಬೂದಿಯನ್ನ ಕೊಳದಲ್ಲಿ ಬಿಡುವುದರಿಂದ ಬದುಕು ಧನ್ಯವಾಗುವುದು ಹೇಗೆ, ವಿವರಿಸಿರಿ. ಉತ್ತರ, ನಮ್ಮ ಹೆಣದ ಬೂದಿಯನ್ನ ಕೊಳದಲ್ಲಿ ಬಿಡುವುದರಿಂದ ಅದು ಕೆಸರಿನೊಡನೆ ಕೂಡಿ ಫಲವತ್ತಾದ ಮಣ್ಣಾಗುತ್ತದೆ. ಅದರಲ್ಲಿ ಕಮಲ ಅರಳಿದಾಗ ನಾವು ಹುಟ್ಟು ಸಾವಿನಿಂದ ಮುಕ್ತರಾಗಿ ನಮ್ಮ ಬದುಕು ಧನ್ಯವಾಗುತ್ತದೆ. ಪ್ರಶ್ನೆ 20, ಯುವಕನು ಬಡವರ ಹುಡುಗಿಯನ್ನ ಮದುವೆಯಾಗದಿರಲು ಕಾರಣಗಳೇನು? ಉತ್ತರ, ಯುವಕನಿಗೆ ಲಂಡನ್ನಿನಲ್ಲಿ ಲಾ ಕಲಿತು ಬ್ಯಾರಿಸ್ಟರ್ ಆಗಬೇಕೆಂಬ ಬಲವಾದ ಇಚ್ಛೆಯಿತ್ತು. ಆದ್ದರಿಂದ ಅವನು ಬಡವರ ಮನೆಯ ಹುಡುಗಿಯನ್ನ ಮದುವೆಯಾಗಲಿಲ್ಲ. ರೋಮನ್ ಅಂಕಿ 5ರಲ್ಲಿ ಸಂದರ್ಭ ಸ್ವಾರಸ್ಯವನ್ನು ವಿವರಿಸಲಿಕ್ಕೆ 2 ಪ್ರಶ್ನೆಗಳು, ತಲಾ ಒಂದಕ್ಕೆ 2 ಅಂಕ, ಒಟ್ಟು 4 ಅಂಕ. ಪ್ರಶ್ನೆ 21, ದೇವರು ದೊಡ್ಡವನು, ದೇವರು ದಯಾಳು. ಆಯ್ಕೆ, ಪ್ರಸ್ತುತ ವಾಕ್ಯವನ್ನು ಶ್ರೀ ಬಾಗಲೋಡಿ ದೇವರಾಯ ಅವರು ಬರೆದ ಸಮಗ್ರ ಕಥೆಗಳು ಎಂಬ ಕೃತಿಯಿಂದ ಆಯ್ದ ಮಗ್ಗದ ಸಾಹೇಬ ಎಂಬ ಸಣ್ಣ ಕೃತಿಯಿಂದ ಆರಿಸಲಾಗಿದೆ. ಸಂದರ್ಭ, ಕರಿಮನಿಗೆ ಭಾರತದ ರಾಷ್ಟ್ರಪತಿಯವರು ಪದ್ಮಭೂಷಣ ಬಿರುದನ್ನ ಕೊಡುತ್ತಿರುವ ಭಾವಚಿತ್ರವು ಪ್ರಕಟವಾಗಿದ್ದ ವಾರ್ತಾಪತ್ರಿಕೆಯನ್ನ ನಿವೃತ್ತ ಮಾಸ್ತರ್ ಶಂಕರಪ್ಪನವರು ರಹೀಮನಿಗೆ ತೋರಿಸಿ ಅದರ ಬಗ್ಗೆ ವಿವರಿಸಿದ ಸಂದರ್ಭದಲ್ಲಿ ರಹೀಮ ಈ ಮಾತನ್ನ ಹೇಳ್ತಾನೆ. ಸ್ವಾರಸ್ಯ, ತಾನು ತಿರಸ್ಕರಿಸಿದ ಮಗನ ಸಾಧನೆಯನ್ನ ಕಂಡು ರಹೀಮನ ಭಾವುಕತನ ಇಲ್ಲಿ ವ್ಯಕ್ತವಾಗಿದೆ. ಪ್ರಶ್ನೆ 22, ಮಂತ್ರವ ಪಠನೆಯ ಮಾಡಿದರೇನು ಅಂತ ಇದೆ. ಆಯ್ಕೆ, ಈ ವಾಕ್ಯವನ್ನ ಪುರಂದರದಾಸ ಅವರು ರಚಿಸಿರುವ ಕೀರ್ತನೆಗಳಲ್ಲಿ ಒಂದಾದ ಬೇವು ಬೆಲ್ಲದೊಳಿರಲೇನು ಫಲ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ, ಹುಟ್ಟುಗುಣ ಸುಟ್ಟರೂ ಹೋಗುವುದಿಲ್ಲ. ಯಾವುದೇ ಕೆಲಸ ನಿರ್ವಹಿಸಿದರೂ ಅದರಿಂದ ಫಲಾಫಲಗಳನ್ನು ಅಪೇಕ್ಷಿಸಬಾರದು. ನಿರ್ಮಲ ಭಕ್ತಿ ಇಲ್ಲದೆ ಮಾಡಿದ ಕೆಲಸ ನಿಷ್ಫಲವಾಗ್ತದೆ ಎಂದು ಪುರಂದರದಾಸರು ಉದಾಹರಣೆಗಳ ಮೂಲಕ ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ, ನಾವು ಮನಸ್ಸಿನಲ್ಲಿ ಮೋಸ, ವಂಚನೆ ಮಾಡುವ ಕುಟಿಲ ನೀತಿಯನ್ನು ತುಂಬಿಕೊಂಡು ಪ್ರತಿನಿತ್ಯ ದೇವರ ನಾಮವನ್ನ ಪಠನೆ ಮಾಡೋದು ನಿರರ್ಥಕ ಎಂಬುದನ್ನು ಈ ವಾಕ್ಯದಲ್ಲಿ ಪುರಂದರದಾಸರು ಸ್ವಾರಸ್ಯಪೂರ್ಣವಾಗಿ ಹೇಳಿದ್ದಾರೆ. ಪದ್ಯ ಪೂರ್ಣ ಮಾಡಬೇಕು, 2 ಅಂಕ. ಏನಿತ್ತಪ್ಪ ಅಂದ್ರೆ, ಪ್ರಜೆಯಂ ಪಾಲಿಸ ಬಲ್ಲೊಡತ ತಾನರಸಂ ಕೈಯಾಸೆಯಂ ಮಾಡದಂ ನಿಜ ಮಂತ್ರೀಶ್ವರ ತಂದೆ ತಾಯ ಸಲಹಲ್ ಬಲ್ಲಾತನೇ ಧಾರ್ಮಿಕಂ ಭಜಕಂ ದೈವದ ಭಕ್ತಿಯುಳಡೆ ಭಟಂ ನಿರ್ಭೀತ ತಾನಾದವಂ ದ್ವಿಜನಾಚರತೆಯುಳ್ಳವಂ ಹರಹರ ಶ್ರೀ ಚನ್ನಸೋಮೇಶ್ವರ. ಇನ್ನು ಈ ಪದ್ಯಭಾಗದ ಮೌಲ್ಯ ಆಧರಿಸಿ ಸಾರಾಂಶವನ್ನು ಬರಲಿಕ್ಕೆ 2 ಅಂಕ ಇದೆ. ಸೊ ಪದ್ಯ ಇತ್ತು, ನಾಡಿಗಾಗಿ ತನ್ನುವ ತೆತ್ತ ಹುತಾತ್ಮರ ಸ್ಮರಣೆಯಲ್ಲಿ ನಮ್ಮ ಕಷ್ಟದಲ್ಲೂ ನೆರೆಗೆ ನೆರಳ ನೀವ ಕರುಣೆಯಲ್ಲಿ ದಾರಿ ಬಳಸಿ ಏರುವಲ್ಲಿ ಬಿರುಗಾಳಿಗೆ ಮೊಳಗುವಲ್ಲಿ ನಮ್ಮ ಗುರಿಯ ಬೆಳಕಿನಡೆಗೆ ನಡೆಯುವ ಧೀರ ಪಯಣದಲ್ಲಿ ಅಂತ ಇದೆ. ಏನು ಬರೀಬಹುದಂದ್ರೆ, ಈ ಪದ್ಯಭಾಗವನ್ನ ಶ್ರೀ KS ನರಸಿಂಹಸ್ವಾಮಿ ಅವರು ರಚಿಸಿರುವ ನವಪಲ್ಲವ ಕವನ ಸಂಕಲನದಿಂದ ಆಯ್ದ ಭಾರತೀಯತೆ ಎಂಬ ಆಧುನಿಕ ಕವನದಿಂದ ಆರಿಸಲಾಗಿದೆ. ನಾವು ನಾಡಿಗಾಗಿ ಬಲಿದಾನ ಮಾಡಿದ ಹುತಾತ್ಮರನ್ನ ಸದಾ ನೆನೆಯುತ್ತಿದ್ದೇವೆ. ನಾವು ಕಷ್ಟದಲ್ಲಿದ್ದರೂ ನೆರೆ ರಾಷ್ಟ್ರಗಳಿಗೆ ಸಹಾಯದ ಹಸ್ತ ಚಾಚುತ್ತಿದ್ದೇವೆ. ನಾವು ನಡೆಯುವ ಮಾರ್ಗದಲ್ಲಿ ಏಳು ಬೀಳುಗಳಿದ್ದರೂ ಆತಂಕದ ಬಿರುಗಾಳಿ ಮೊಳಗುತ್ತಿದ್ದರೂ ನಮ್ಮ ಗುರಿಯ ಬೆಳಕಿನೆಡೆಗೆ ನಮ್ಮ ಧೀರ ಪಯಣ ಸಾಗುತ್ತಿದೆ. ನಾವು ಎಲ್ಲೇ ಇರಲಿ ನಾವೆಲ್ಲರೂ ಒಂದು, ನಾವು ಭಾರತೀಯರು ಎಂಬ ದೇಶಾಭಿಮಾನ ನಮ್ಮಲ್ಲಿದೆ ಎಂದು ಕವಿಗಳು ವರ್ಣಿಸುತ್ತಾರೆ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಯಾವುದಾದರೂ ಒಂದು ಪ್ರಶ್ನೆಗಳಿಗೆ 6-7 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. 3 ಅಂಕದ ಪ್ರಶ್ನೆ. ಪ್ರಶ್ನೆ 25, ಬೇಹಿನವರನ್ನ ಕಳಿಸುವ ವಿಚಾರದಲ್ಲಿ ರಾಹುಲನ ಅಭಿಪ್ರಾಯವೇನು? ಉತ್ತರ, ರಾಜನು ರಾಹುಲನನ್ನ ಕುರಿತು ಮೊದಲು ಬೇಹಿನವರು ಹೋಗಿ ನಿನ್ನ ತಂದೆಯನ್ನ ಕೊಂಡು ಅವನಿಷ್ಟವನ್ನು ತಿಳಿದು ಬರಲಿ ಎಂದು ಹೇಳುತ್ತಾನೆ. ಆಗ ರಾಹುಲನು, ಬೇಹಿನವರು ಹೋಗಿ ಬಂದ ನಂತರ ನಾನು ನನ್ನ ತಂದೆಯೆಡೆಗೆ ಹೋಗಬೇಕೇ? ನಾನೀಗಲೇ ಹೋಗಬೇಕು. ನೀವು ನನ್ನ ತಂದೆಯನ್ನು ನೋಡಿರುವಿರಿ, ಆದ್ದರಿಂದ ನಿಮಗೆ ಅವರನ್ನು ನೋಡಬೇಕೆಂಬ ಆಸೆ ಅಷ್ಟು ಬಲವಾಗಿಲ್ಲ. ಆದರೆ ನಾನು ಹುಟ್ಟಿದಾಗಿನಿಂದಲೂ ಅವರನ್ನು ನೋಡಿಯೇ ಇಲ್ಲ. ಅವರನ್ನು ನೋಡಲು ಇನ್ನೆಷ್ಟು ದಿನ ಕಾಯಬೇಕು? ತಂದೆಯನ್ನು ನೋಡಬೇಕೆಂದು, ಅವರೊಡನಿದ್ದು ಮಾತನಾಡಬೇಕೆಂದು ನನಗೆ ಬಹಳ ಆಸೆ ಇದೆ. ನೀವು ಭಯಪಡುವುದು ಬೇಡ. ನಾನು ಹೋಗಿ ತಂದೆಯನ್ನು ಕರೆದುಕೊಂಡು ಮತ್ತೆ ಬರುವೆನು ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾನೆ. ಮುಂದಿನ ಪ್ರಶ್ನೆ, ರಾಜನು ಯಶೋಧರೆಯ ವಿಧಿಯ ಬಗ್ಗೆ ಏನು ಹೇಳಿದನು? ಉತ್ತರ, ಯಶೋಧರೆಯ ವಿಧಿಯ ಬಗ್ಗೆ ರಾಜನು, ನಿನ್ನ ವಿಧಿ ಕೆಟ್ಟದ್ದು ಎಂದು ಎನಿಸದಿರು. ನಿನ್ನ ಅರಸನು ಈಗ ಲೋಕಕ್ಕೆ ಪೂಜ್ಯನು ಎನಿಸಿರುವನು. ರಾಜ್ಯವನ್ನ ಆಳುವ ಕಿರಿಯ ಹಿರಿಮೆಯನ್ನ ತೊರೆದು ಜಗದ ಜೀವಗಳನ್ನು ಉದ್ಧರಿಸುವ ಹಿರಿಯ ಹಿರಿಮೆಯನ್ನ ತನ್ನದಾಗಿಸಿ ಕೊಂಡಿರುವನು.
ರಾಜಾದಿರಾಜರುಗಳಿಂದ ಓಲೈಸಿಕೊಳ್ಳುತ್ತಾ ಚಕ್ರಾಧಿಪತಿಯಂತೆ ನಿಂತಿರುವನು. ಏಕೆ ಚಿಂತಿಸುವೆ? ನಿನ್ನ 10 ವರ್ಷದ ತಪದ ಮಹಿಮೆಯಿಂದ ಬೆಳೆದು ನಿಂತ ಮಗನು ನಿನ್ನ ಪತಿಯನ್ನ ಕರೆತರಲು ಹೊರಟು ನಿಂತಿರುವನು. ವಿಧಿಬದ್ಧವಾಗಿ ನಡೆಯುವ ಹವನದಲ್ಲಿ ಉದ್ಗಾತೃಗಳು ಸ್ವರ ಹಿಡಿದು ಸೊಗಸಾಗಿ ನುಡಿದ ಶಕ್ತಿಯ ಮಂತ್ರವು ದೇವರನ್ನ ಕರೆತರುವಂತೆ ನಿನ್ನ ಮಗನು ಅವನ ತಂದೆಯನ್ನ ಖಂಡಿತ ಕರೆದುಕೊಂಡು ಬರುವನು ಎಂದು ಹೇಳುತ್ತಾನೆ. ನೆಕ್ಸ್ಟ್ ಇರೋದು ಪತ್ರ ಇದೆ. ಸೊ ಪತ್ರದಲ್ಲಿ ನಿಮ್ಮ ಶಾಲೆಯಲ್ಲಿ ನಡೆಯುವ ಕಲೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಕೋರಿ ತಂದೆಗೆ ಪತ್ರ ಬರೀಬೇಕು. ಇಲ್ಲಿ ಪ್ರಾರಂಭದ ಒಕ್ಕಣಿಕೆಗೆ 1 ಅಂಕ, ಪತ್ರದ ಒಡಲಿಗೆ 1 ಅಂಕ, ಆಮೇಲೆ ಪತ್ರದ ಮುಕ್ತಾಯದ ಒಕ್ಕಣಿಕೆಗೆ 1 ಅಂಕ, ಭಾಷಾ ಶೈಲಿ 1, ಒಟ್ಟು 4 ಅಂಕಗಳು. ಆಮೇಲೆ ಪ್ರಬಂಧ ಇದೆ. ರಾಷ್ಟ್ರೀಯ ಹಬ್ಬಗಳ ಮಹತ್ವ ಮತ್ತು ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ. ಪೀಠಿಕೆಗೆ 1 ಅಂಕ, ವಿಷಯದ ಬೆಳವಣಿಗೆಗೆ 1 ಅಂಕ, ಮುಕ್ತಾಯಕ್ಕೆ 1 ಅಂಕ, ಭಾಷಾ ಶೈಲಿಗೆ 1 ಅಂಕ, ಒಟ್ಟು 4 ಅಂಕ. ಸೊ ಇಷ್ಟು ಏನಾಗಿದೆ ಅಂತಂದರೆ 8ನೇ ತರಗತಿಯ SA1 ಅಂದರೆ ಮೊದಲ ಸಂಕಲನಾತ್ಮಕ ಪರೀಕ್ಷೆಗಾಗಿರ್ತಕ್ಕಂಥ ಪ್ರಶ್ನೆ ಪತ್ರ